ಹಾಯ್ ಹಾಯ್ ಹಾಯ್. ಹಾಯ್, ಹಾಯ್ ಭರತ್ ಅವ್ರೆ, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಆಯ್ತಾ ಕಾಫಿ? ಕಾಫಿ ಇನ್ನೂ ಇಲ್ಲ, ಮಾಡ್ಬೇಕು. ನಿಮ್ದಾಯ್ತಾ? ಇವಾಗ ಜಸ್ಟ್ ಆಯ್ತು. ದೇವಸ್ಥಾನ ಹತ್ರ ಬಂದಿದ್ದೆ. ಓಕೆ ಓಕೆ. ಅಂದ್ರೆ ನಮ್ ಸೀರಿಯಲ್ ಬರ್ತಿದೆ 6:30ಗೆ, ಹಾ, ಒಳ್ಳೇದಾಗ್ಲಿ ಅಂತ ಕೇಳ್ಕೊಳಕ್ ದೇವ್ರ ಹತ್ರ ಹೋಗಿದ್ವಿ ತಾನೆ. ಎಸ್ ಎಸ್ ಎಕ್ಸಾಕ್ಟ್ಲಿ. ಏನಂತ ದೇವ್ರು ಪ್ರಸಾದ ಕೊಟ್ರ, ಜನ ಎಲ್ಲ ಇವತ್ ನೋಡ್ತಾರೆ ಅಂತ? ಬಲ್ಗಡೆ ಹೂ ಆಯ್ತು. ಓ ಸೂಪರ್. ಸೊ ಎಲ್ರು ಜಾಯಿನ್ ಆಗ್ತಿದ್ದೀರಾ? ಮೀನಾಗ ಹಾ, ತೆಲುಗು ಹೆಸರು ಮೀನಾಗ. ಹೌದು ಹೌದು. ಹಲೋ, ಹಾಯ್ ಹಾಯ್. ಮತ್ತೆ ಭರತ್ ಅವ್ರೆ, ಎಲ್ಲ ಜಾಯಿನ್ ಆಗ್ತಾ ಇದಾರೆ. ನೀವ್ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಇವತ್ತು? ಎಕ್ಸೈಟ್ಮೆಂಟ್ ನ ತೋರ್ಸ್ಕೊಳಕ್ ಆಗ್ತಿಲ್ಲ, ಅಷ್ಟೇ ಎಕ್ಸೈಟ್ ಆಗಿದ್ದೀನಿ ಅಂತ. ಓಕೆ. ಫಸ್ಟ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ಜಾಸ್ತಿನೇ ಇರುತ್ತೆ ಎಕ್ಸೈಟ್ಮೆಂಟ್. ಹೌದು, ವೆಯ್ಟ್ ಮಾಡ್ತಾ ಇದೀನಿ, ಆಡಿಯನ್ಸ್ ರಿಯಾಕ್ಷನ್ ಹೇಗಿರುತ್ತೆ. ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ. ನಾವು ನೋಡಿದೀವಿ ಫಸ್ಟ್ ಎಪಿಸೋಡ್ ನ. ಹಾ, ಸೊ ಅವರೆಲ್ರು ನೋಡಿ ಅವರ ಅಭಿಪ್ರಾಯ ಏನು ಅನ್ನೋದು ತಿಳಿಸೋದಕ್ಕೋಸ್ಕರ ಅಷ್ಟೇ ಕಾಯ್ತಾ ಇದೀವಿ ನಾವು. ಆಕ್ಚುಲಿ ನಿನ್ನೆ ಪ್ರೀಮಿಯರ್ ಅಲ್ಲಿ ಒಂದ್ ಇಂಟ್ ಕೊಟ್ರು ಆಡಿಯನ್ಸ್, ಇಷ್ಟ ಹೌದು ಪಡ್ತೀವಿ. ಸೊ ಇವತ್ ಪೂರ್ತಿ ಗೊತ್ತಾಯ್ತು ಆ ಇಡೀ ಕರ್ನಾಟಕ ಹೇಗ್ ತಗೊಳ್ಳೋದೇನು. ಹೌದು. ಹಲೋ, ಎಲ್ರಿಗೂ ನಮಸ್ಕಾರ. ಆ ನಾನು ನಿಮ್ ಮಹಾಲಕ್ಷ್ಮಿ, ಆ ಕಡೆಯಿಂದ ನಿಮ್ ಶ್ರೀಹರಿ ಅವರು. ಮಾತಾಡಿ, ಎಲ್ರು ಆಲ್ಮೋಸ್ಟ್ ಜಾಯಿನ್ ಆಗ್ತಿದಾರೆ ಅನ್ಸುತ್ತೆ. ನೀವು ಮಾತಾಡಿ ಹಲೋ ಮಾತಾಡಿ. ಹಲೋ ಹಲೋ, ಎಲ್ರಿಗೂ ಹಾಯ್. ಆ ಇವತ್ತು ಸಂಜೆ 6:30ಗೆ ಶ್ರೀಹರಿ ಮತ್ತೆ ಮಹಾಲಕ್ಷ್ಮಿ ನಿಮ್ಮ ಮನೆಗ್ ಬರ್ತಾ ಇದಾರೆ. ಪ್ಲೀಸ್ ವೆಲ್ಕಮ್ ಮಾಡಿ, ಸಪೋರ್ಟ್ ಮಾಡಿ. ಹೌದು. ನಾವು ನಮ್ಮ ತಂಡದ ಸಮೇತ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಮದುವೆ ಸೀರಿಯಲ್ ಮೂಲಕ ಬರ್ತಾ ಇದೀವಿ. ಐ ಹೋಪ್ ನಿಮ್ಗೆ ನಮ್ಮ ಎಫರ್ಟ್ಸ್ ಆಗಿರ್ಬೋದು, ನಮ್ಮ ವರ್ಕ್ ಆಗಿರ್ಬೋದು ಇಷ್ಟ ಆಗತ್ತೆ ಅಂತ ಅನ್ಕೊಂತೀನಿ. ಈಗಾಗ್ಲೇ ನೀವು ಎಲ್ಲಾ ಪ್ರೊಮೋಸ್ ಅಲ್ಲಿ ಆಗಿರ್ಬೋದು ತುಂಬಾ ಒಳ್ಳೆ ರಿವ್ಯೂಸ್ ಕೂಡ ಕೊಟ್ಟಿದ್ದೀರಾ. ಪ್ರೊಮೋಸ್ ನ ನೋಡಿ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಎಲ್ರು ಹೇಳ್ತಿರೋದು ತುಂಬಾ ಯೂನಿಕ್ ಕಾನ್ಸೆಪ್ಟ್ ಅಂತ. ಅಂದ್ರೆ ಇದುವರೆಗೂ ಎಲ್ಲೂ ಈ ತರ ಕಾನ್ಸೆಪ್ಟ್ ಬಂದಿರ್ಲಿಲ್ಲ. ತುಂಬಾ ಹೌದು ಚೆನ್ನಾಗಿದೆ. ಅಂದ್ರೆ ಹರಿ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಆಗಿರ್ಬೋದು, ಅಂದ್ರೆ ಒಂದ್ ಹುಡುಗಿ ಇಷ್ಟ ಅನ್ನೋ ಒಂದು ಕಾರಣಕ್ಕೆ, ಅಂದ್ರೆ ಇಟ್ಸ್ ಓಕೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ತವ್ರ ಮನೆಗೆ ದುಡ್ಡು ಕೊಡೋದು ಯಾವ್ದೇ ತರ ತಪ್ಪಲ್ಲ ಅನ್ನೋದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಹೆಂಡತಿಗೆ ಸಪೋರ್ಟ್ ಆಗಿ ನಿಲ್ಲೋದಾಗಿರ್ಬೋದು. ಆ ಈಗ ಈ ಕಡೆ ಮಹಾಲಕ್ಷ್ಮಿ ಕ್ಯಾರೆಕ್ಟರ್ ನ ತಗೊಂಡ್ರೆ, ಆ ಅಂದ್ರೆ ಅವಳ ತಾಯಿ ಮನೆಗೋಸ್ಕರ ಅವಳ ಕನ್ಸರ್ನ್ ಇಂದ ಅವಳು ದುಡ್ಡು ಕೊಡ್ಲೇಬೇಕು ಅನ್ನೋದಕ್ಕೋಸ್ಕರ ಮದ್ವೆ ಆಗಕ್ಕಿಂತ ಮುಂಚೆನೆ ಆ ಡಿಸಿಷನ್ ಹೌದು. ತಗೊಂಡು ನಿಂತ್ಕೊಂಡಿರೋದಾಗಿರ್ಬೋದು. ಸೊ ಮತ್ತೆ ನೇರವಾಗಿ ಹೇಳುವಂತದ್ದು ಹೌದು ಶ್ರೇಯರಿಗೆ ನನ್ಗೆ ಈ ತರನೇ ಇದೆ ಅಂತ. ಸೊ ಅದೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಸ್ತದೆ. ಹೌದು. ಐ ಹೋಪ್ ನಿಮ್ಮ ಕಮೆಂಟ್ಸ್ ಆಗಿರ್ಬೋದು, ಇದುವರೆಗೂ ನಿಮ್ಮ ಮಾತುಗಳಿಂದ ನಮ್ಗೆ ಗೊತ್ತಾಗಿರೋದು ನೀವೆಲ್ಲರೂ ಇವತ್ 6:30ಗೆ ನೋಡ್ತೀರಾ ಅಂತ. ಹೌದು. ನಾವು ಕಾಯ್ತಾ ಇದೀವಿ. ಅಂಡ್ ದಯವಿಟ್ಟು ಯಾರು ನೆಕ್ಸ್ಟ್ ಡೇ ಆಪಲ್ ನೋಡೋಣ ಅಂತ ಅನ್ಕೋಬೇಡಿ. ಟಿಕೆಟ್ ಆ ಮಾಡಿ. ನಮ್ಗೆ ನಿಮ್ ರಿಸಲ್ಟ್ ಸಿಗೋದೆ ನೀವು 6:30ಗೆ ಟಿವಿ ಮುಂದೆ ಕುತ್ಕೊಂಡು ನೋಡಿದಾಗ. ಅವಾಗ್ಲೇ ನಮಗೆ ನಿಮ್ ರಿಸಲ್ಟ್ ಗೊತ್ತಾಗೋದು ಹೇಗೆ ಏನು ಅನ್ನೋದು. ಸೊ ದಯವಿಟ್ಟು 6:30ಗೆ ಇನ್ನೇನ್ ಸ್ಟಾರ್ಟ್ ಆಗ್ತಿದೆ. ಈಗ ಆಲ್ರೆಡಿ 5:15 ಆಯ್ತು. ಆ, ಇನ್ನ ನಾವು ಕೂಡ ತುಂಬಾ ಎಕ್ಸೈಟ್ ಆಗಿದೀವಿ, ಎಲ್ರು ನಾವು ಇದು ಹೇಗ್ ಮಾಡ್ತಾ ತಗೋತಾರೆ ಏನು. ಆಬ್ವಿಯಸ್ಲಿ ನಾವ್ ಆಕ್ಟ್ ಮಾಡೋದ್ರಿಂದ ನಮ್ಗಂತೂ ಖುಷಿ ಆಗ್ಬಿಡತ್ತೆ ನೋಡಿದ ತಕ್ಷಣ ಹೌದು. ಚೆನ್ನಾಗೇ ಬಂದಿದೆ ಅಂತ. ಅಂಡ್ ನಾನ್ ನಿಮ್ಗೆಲ್ರಿಗೂ ಹೇಳಲೇಬೇಕು, ಈಗ ನನ್ನನ್ನ ನೀವು ನೋಡಿರ್ಬೋದು ಬೇರೆ ಸೀರಿಯಲ್ಸ್ ಅಲ್ಲಿ, ನನ್ನ ಆಕ್ಟಿಂಗ್ ನ ನೋಡಿದೀರಾ. ಬಟ್ ನಿಮ್ಗೆ ಭರತ್ ಅವ್ರ ಆಕ್ಟಿಂಗ್ ನಿಜವಾಗ್ಲೂ ಖುಷಿ ಕೊಡುತ್ತೆ, ಯಾಕಂದ್ರೆ ಅವ್ರದೊಂಥರ ಮಜಾ ಕ್ಯಾರೆಕ್ಟರ್ ಇದೆ. ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಿನ್ನೆ ಪ್ರೀಮಿಯರ್ ಶೋ ಅಲ್ಲಿ ಕುತ್ಕೊಂಡು ನೋಡ್ಬೇಕಾದ್ರೆ ನಾನು ಭರತ್ ಅವ್ರ ಪಕ್ಕನೆ ಕುತ್ಕೊಂಡಿದ್ದೆ. ನಾನು ಇದೇನಿದ್ದು, ನಾನು ಈ ತರ ಅಂದ್ರೆ ನಾನ್ ಇಲ್ದಿರೋ ಸೀನ್ಸ್ ಗಳೆಲ್ಲ ನೋಡಿರ್ಲಿಲ್ಲ ಆಕ್ಚುಲಿ. ನಾನು ನಿಮ್ ಸೀನ್ಸ್ ಗಳನ್ನ ಹಾ, ಗೊತ್ತಿಲ್ಲ. ಅವ್ದೊಂಥರ ಮಜಾ ಕ್ಯಾರೆಕ್ಟರ್ ಇದೆ. ಅಂದ್ರೆ ಆಕ್ಚುಲಿ ಅವ್ರ ಹಾಸನದ ಹುಡುಗ. ಸೊ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಹಾಸನದವ್ರದ್ದು ಒಂದು ಸ್ಲ್ಯಾಂಗ್ ಇರುತ್ತೆ. ಹಾ, ಆ ಕರೆಕ್ಟ್ ಅಲ್ಲ. ನಾನು ಅಬ್ಸರ್ವ್ ಹೌದು ಮಾಡ್ಕೊಂಡು ಅವಾಗ ಒಂದ್ ಸ್ವಲ್ಪ ಬರ್ತಾ ಇದೆ ಅನ್ಸ್ತಾ ಹೌದು. ಅಲ್ಲಿ ಇಲ್ಲಿ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ನಮ್ ಡೈರೆಕ್ಟರ್ ಎಷ್ಟೋ ಸೀನ್ಸ್ ಅಲ್ಲಿ ಅವಾಯ್ಡ್ ಮಾಡಿಸ್ತಿದ್ರು. ಹಾ, ಅಂದ್ರೆ ಹೌದೌದು. ಅಂದ್ರೆ ಏನಕ್ಕೆ ಅಂತಂದ್ರೆ ತುಂಬಾ ಸ್ಲ್ಯಾಂಗ್ ಬರೋದ್ ಬೇಡ ಅಂತ, ಕ್ಯಾರೆಕ್ಟರ್ ಗೆ ಸೂಟ್ ಆಗ್ಲಿ ಅಂತ.
ಬಟ್ ಅಲ್ಲೂ ಇಲ್ಲೂ ಬಂದ್ಬಿಟ್ಟಿದೆ ಆ ಸ್ಲ್ಯಾಂಗು. ಬಂದ್ಬಿಟ್ಟಿದೆ ಸ್ವಲ್ಪ, ಅದು ಬಿಟ್ಕೊಳಕ್ ಆಗಲ್ಲ ನೋಡಿ, ಅಭ್ಯಾಸ ಆಗ್ಬಿಟ್ಟಿರುತ್ತಲ್ಲ. ಹೌದ್ ಹೌದು. ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ, ಅಂದ್ರೆ ಜನ ಇದನ್ನ ಹೇಗ್ ತಗೊಂಡ್ಬೋದು ಅಂತ. ಬಿಕಾಸ್ ಅವ್ರ ಕ್ಯಾರೆಕ್ಟರ್ ಒಂಥರ ಮಜಾ ಬಂದಿದೆ. ಅಂದ್ರೆ ಆ ಸ್ಲ್ಯಾಂಗ್ ಅಲ್ಲಿ ಅವ್ರು ಮಾತಾಡೋದಾಗಿರ್ಬೋದು, ಅಂದ್ರೆ ನೀವು ಕೆಲವೊಂದ್ ಕಡೆ ಆ ಒಂಥರ ಒಂದ್ ಕ್ವೆಶ್ಚನ್ ಮಾರ್ಕ್ ಎಕ್ಸ್ಪ್ರೆಷನ್ ಕೊಡ್ತೀರಾ, ನನ್ಗಂತೂ ತುಂಬಾ ಇಷ್ಟ ಆಯ್ತು ಆ ಎಕ್ಸ್ಪ್ರೆಷನ್ಸ್ ಎಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಐ ಹೋಪ್ ಜನಕ್ಕೂ ಆ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗತ್ತೆ ಅಂತ. ಆ, ಯಾಕಂದ್ರೆ ಇವಾಗ ನಂದು ಮಹಾಲಕ್ಷ್ಮಿ ಕ್ಯಾರೆಕ್ಟರ್ ಆಗಿರೋದ್ರಿಂದ, ಅಂದ್ರೆ ಈಗ ಮನೆ ಮಗಳು ಕ್ಯಾರೆಕ್ಟರ್. ಮದ್ವೆ ಆದ್ರೂ ಮನೇನೆ ನೋಡ್ಕೋಬೇಕು ಅನ್ನೋ ಕ್ಯಾರೆಕ್ಟರ್, ಅಂದ್ರೆ ಹೌದು ಬಿಟ್ಕೊಡ್ಬೇಕು, ಆ ಜವಾಬ್ದಾರಿ ನಾನೇ ತಗೋಬೇಕು ಇನ್ನು ಮದ್ವೆ ಆದ್ರೂ ಕೂಡ ಅನ್ನೋ ತರ. ಹೌದು ಅದೊಂಥರ ಇಷ್ಟ ಆಗುತ್ತೆ ಜನಕ್ಕೆ. ಒಬ್ಬ ಅಂದ್ರೆ ದಿಟ್ಟ ಹುಡುಗಿ ಮದ್ವೆ ಆದ್ಮೇಲೆ ಒಂದ್ ಜವಾಬ್ದಾರಿ ತಗೋತೀನಿ ನಮ್ಮ ಮನೇಲಿ ನಾನು ಅನ್ನೋದಿಕ್ಕೆಲ್ಲ ತುಂಬಾ ಒಳ್ಳೆ ಕಾನ್ಸೆಪ್ಟ್ ಅದು. ಹೌದು. ಸೊ ಇವಾಗ ನೀವು ಆಕ್ಚುಲಿ ಇನ್ನೊಂದು ಹೊಸ ಮಜಾ ಕ್ಯಾರೆಕ್ಟರ್ ನೋಡ್ಬೋದು, ಅದು ಹರಿ ಅವ್ರ ಕ್ಯಾರೆಕ್ಟರ್. ನನ್ಗಂತೂ ತುಂಬಾ ಇಷ್ಟ ಆಗಿದೆ. ಅಂಡ್ ತುಂಬಾ ಕ್ಯಾರೆಕ್ಟರ್ ಗಳು ಚೆನ್ನಾಗ್ ಬಂದಿದೆ ನಮ್ ಸೀರಿಯಲ್ ಅಲ್ಲಿ ಎಲ್ಲ ಆಲ್ಮೋಸ್ಟ್. ಅಂಡ್ ಸರ್ ಕ್ಯಾರೆಕ್ಟರ್, ಜಾಧವ್ ಸರ್ ಕ್ಯಾರೆಕ್ಟರ್, ಅಂದ್ರೆ ಜಾಧವ್ ಹರಿ ಸರ್ ಅವರ ತಂದೆ ಕ್ಯಾರೆಕ್ಟರ್. ಸೂಪರ್ ಸೈಕ್ ಆಗಿದೆ ಅವ್ರದಂತೂ ಮಾತ್ರ. ಎಂಟ್ರಿ ಆಗ್ಲಿ ಚೆನ್ನಾಗ್ ಮಾಡಿದಾರೆ ಅವ್ರದ್ದು. ಹೌದು ಹೌದು ಇನ್ನು ನಮ್ಮ ಅಕ್ಕನ ಕ್ಯಾರೆಕ್ಟರ್ ಇನ್ನೂ ಇಷ್ಟ ಆಗುತ್ತೆ, ತ್ರಿಪುರ ಕ್ಯಾರೆಕ್ಟರ್. ಹೌದು ಹೌದು ಅವ್ರದ್ದು ಆಗಿರ್ಬೋದು. ಆಕ್ಚುಲಿ ಎಲ್ರು ಅನ್ಕೊಂತಾರೆ ಅವ್ರ ವಿಲನ್ ಅಂತ. ಆ ಆ, ನಿಜ ಹೇಳ್ಬೇಕು ಅಂದ್ರೆ ಅವ್ರ ವಿಲನ್ ಅಲ್ಲ ಈ ಸೀರಿಯಲ್ ಅಲ್ಲಿ. ಆ ಕ್ಯಾರೆಕ್ಟರ್ ಇರೋದೇ ಹೆಂಗೆ, ವ್ಯಕ್ತಪಡಿಸೋದೇ ಹೆಂಗೆ ಆ ಪ್ರೀತಿನ ಆ ಕ್ಯಾರೆಕ್ಟರ್. ಹೌದು. ಅಂದ್ರೆ ಎಲ್ಲಾರ ಮನೇಲೂ ಹಾಗೆ ಅಲ್ವಾ, ಅಂದ್ರೆ ಇವಾಗ ಅವ್ರ ಲೈಫ್ ಅಲ್ಲಿ ಏನೋ ಒಂದು ಘಟನೆ ನಡೆದಿದೆ ಅಂತ ಅಂದಾಗ ಆ ಆ ಘಟನೆಯಿಂದ ಆ ಪರ್ಸನ್ ಹಂಗೆ ಬಿಹೇವ್ ಮಾಡ್ತಿರ್ತಾರೆ. ಮಾಡ್ತಿರ್ತಾರೆ. ಹೌದು, ಬಟ್ ಅದು ವಿಲನಿಶ್ ಶೇಡ್ ಕೊಟ್ಬಿಡುತ್ತೆ ಹೊರಗಡೆ ನೋಡೋ ಜನಕ್ಕೆ ಅಷ್ಟೇ. ಬಟ್ ಹೌದು, ಅವರು ಅಂದ್ರೆ ಅಪೋಸಿಟ್ ಪರ್ಸನ್ ಗೆ ಏನು ಗೊತ್ತಿಲ್ಲದೆ ಇರೋದ್ರಿಂದ ಅವ್ರು ಯಾಕೆ ಹಂಗ್ ಬಿಹೇವ್ ಮಾಡ್ತಿರ್ತಾರೆ, ಆ ಹಿಂದಿನ ಘಟನೆ ಗೊತ್ತಿಲ್ಲದೆ ಇರೋದ್ರಿಂದ ಇವ್ರೇನ್ ಇಷ್ಟು ರೂಢಾಗಿ ನಡ್ಕೊಂತಿದ್ದಾರೆ ಅನ್ಸುತ್ತೆ. ಆಕ್ಚುಲಿ ತ್ರಿಪುರ ಅವ್ರ ಕ್ಯಾರೆಕ್ಟರ್ ನೆಗೆಟಿವ್ ಅಲ್ಲ ಆಕ್ಚುಲಿ. ನೆಗೆಟಿವ್ ಅಲ್ಲ ಅದು. ನೀವೆಲ್ಲರೂ ಅಂದ್ರೆ ಸೀರಿಯಲ್ ನೋಡಿದ್ರೇನೆ ಗೊತ್ತಾಗತ್ತೆ. ಹೌದು, ಎಲ್ಲ ನಾವೇ ಇಲ್ಲೇ ಹೇಳ್ಬಿಟ್ರೆ ಜನ ಆಮೇಲೆ ನೋಡಲ್ಲ ಅನ್ಸುತ್ತೆ. ಬೇಡ ಇನ್ನೇನು ರಿವೀಲ್ ಮಾಡೋದ್ ಬೇಡ ಕ್ಯಾರೆಕ್ಟರ್ ಬಗ್ಗೆ ಅಲ್ಲಲ್ಲ, ಅದಕ್ಕೆ ಅಲ್ವಾ. ಜನಕ್ಕೆ ಅವ್ರು ಏನ್ ಅನ್ಕೊಂಡಿದ್ದಾರೆ, ವಿಲನ್ ಅಂತ ಅನ್ಕೊಂಡಿದಾರಲ್ವಾ, ಆಕ್ಚುಲಿ ನಿಮ್ಗೆ ಗೊತ್ತಾಗತ್ತೆ ಅವರು ಒಂಥರ, ಅಂದ್ರೆ ನಿಮ್ಮನೇಲಿ ಒಂದ್ ಕ್ಯಾರೆಕ್ಟರ್ ಅಂತಾನೆ ಫೀಲ್ ಆಗುತ್ತೆ ಬಿಟ್ರೆ ಅಲ್ಲ, ಅವ್ರೆಲ್ಲೂ. ಆಕ್ಚುಲಿ ಇವಾಗ ಪ್ರೋಮೋಲೆಲ್ಲ ಅವ್ರನ್ನ ಅದೇ ತರ ಪೋರ್ಟ್ರೇ ಮಾಡಿರೋದಲ್ಲ, ವಿಲನಿಸ್ ತರನೇ ತೋರಿಸಿದಾರೆ ಹೌದು, ಆ ಕ್ಯಾರೆಕ್ಟರ್. ಮ್ಯೂಸಿಕ್ ಅದೆಲ್ಲ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಅವ್ರು ವಿಲನ್ ಅಂತ ಅನ್ಬಿಟ್ಟು. ನೀವೇ ನೋಡಿ. ಅಂಡ್ ನೆಕ್ಸ್ಟ್ ಬರೋ ಎಪಿಸೋಡ್ಸ್ ಗಳಲ್ಲಿ, ಪ್ರೊಮೋಸ್ ಅಲ್ಲಿ ನೀವೇ ಕಮೆಂಟ್ ಮಾಡಿ ಆಕ್ಚುಲಿ ಅವರು ವಿಲನ್ ಅಥವಾ ಏನು ನಿಮ್ಗೆ ಅನ್ನಿಸ್ತಿದೆ ಅಂತ ಅನ್ಬಿಟ್ಟು. ಹೌದೌದು. ಅಂಡ್ ನಿಮ್ಮಮ್ಮ ಕ್ಯಾರೆಕ್ಟರ್ ಅವ್ರ ಆಗಿರ್ಬೋದು, ಅಂದ್ರೆ ನಿಮ್ಮಮ್ಮ ಕ್ಯಾರೆಕ್ಟರ್ ಆಗಿರ್ಬೋದು, ಅದೊಂಥರ ಮಜಾ ಕ್ಯಾರೆಕ್ಟರ್. ಅಂದ್ರೆ ಅವರು ಕೆಟ್ಟವರಲ್ಲ, ಅಂದ್ರೆ ಬರೋ ಮನೆ ಸೊಸೆಯಿಂದ ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಮಗನ್ ಒಳ್ಳೇದಕ್ಕೆ ಒಳ್ಳೇದಕ್ಕೋಸ್ಕರ, ಯೋಚನೆ ಅಂದ್ರೆ ಮಗ ಮಾಡ್ತಿರೋದು. ಚೆನ್ನಾಗಿರ್ತಾನೆ, ಮಗ ನಮ್ಮ ಮನೆ ಚೆನ್ನಾಗಿರ್ಲಿ, ಚೆನ್ನಾಗಿರುತ್ತೆ. ಮಗ ಸೆಟ್ಲ್ ಆಗ್ಲಿ, ಒಂದ್ ಒಳ್ಳೆ ಕಡೆ ಮದ್ವೆ ಆಗಿ ಸೆಟ್ಲ್ ಆಗ್ಲಿ ಅನ್ನೋ ತರ ಆ ಕ್ಯಾರೆಕ್ಟರ್ ಯೋಚನೆ ಮಾಡ್ತೇವೆ. ಬಟ್ ಅದು ಪೋರ್ಟ್ರೇ ಆಗೋದು ಆತರ ಏನು ಹಿಂಗೆ ವರದಕ್ಷಿಣೆಗೆ ಆಸೆ ಪಡ್ತಾ ಇದಾರೆ ಇವ್ರು ಅನ್ನೋ ತರ. ಹೌದು. ಅಂದ್ರೆ ಅದ್ ಅವ್ರ ಕ್ಯಾರೆಕ್ಟರ್ ಹೆಂಗಿದೆ ಅಂತಂದ್ರೆ, ನನ್ ಮನೆ ಅಂದ್ರೆ ನನ್ ಮಗನ್ ನಾನು ಇಷ್ಟ ಚೆನ್ನಾಗಿ ಓದ್ಸಿದೀನಿ, ಮಾಡಿದೀನಿ. ಈಗ ಅವಳು ಒಂದು ಸೊಸೆ ಹೆಲ್ಪ್ ಮಾಡೋ ಅಂತ ಒಂದು ಕ್ಯಾರೆಕ್ಟರ್ ಬಂದಾಗ, ಅಂದ್ರೆ ಹೆಲ್ಪ್ ಮಾಡೋ ಸೊಸೆ ಬಂದಾಗ, ಯಾಕೆ ನಮ್ಮನೇನೋ ಚೆನ್ನಾಗಿರುತ್ತಲ್ವಾ ಅನ್ನೋದೊಂದು ಅಷ್ಟೇ ಚೆನ್ನಾಗಿರುತ್ತಲ್ವಾ. ಬಿಟ್ರು ಎಲ್ಲೂ ಓಕೆ ಸೊಸೆನ ನಾನ್ ಚೆನ್ನಾಗ್ ಟ್ರೀಟ್ ಮಾಡ್ಬಾರ್ದು, ಅವಳನ್ನ ಚೆನ್ನಾಗ್ ಮಾತಾಡ್ಸ್ಬಾರ್ದು, ಈ ತರ ಅಲ್ಲ ಅವ್ರು ಆಕ್ಚುಲಿ. ಆ ಎಕ್ಸ್ಪೆಕ್ಟೇಷನ್ ಆತರ ನಮ್ಮ ಮನೆಗೂ ಆತರ ಸೊಸೆ ಬಂದಾಗ ಚೆನ್ನಾಗಿರುತ್ತಲ್ವಾ, ನಾವು ಒಂದ್ ವೆಲ್ ಸೆಟಲ್ಡ್ ಆಗ್ಬೋದಲ್ಲ ಅನ್ನೋದ್ ಬಿಟ್ರೆ ಸೊಸೆಯಿಂದ ದುಡ್ಸ್ಕೊಂಡ್ ತಿನ್ಬೇಕು ಆತರ ಅಂದ್ರೆ ಆ ಮನಸ್ಸಿಲ್ಲ ಆ ಹೌದು ಕ್ಯಾರೆಕ್ಟರ್. ಹೌದು. ಸೊ ತುಂಬಾ ಜನ ಕಮೆಂಟ್ಸ್ ಮಾಡ್ತಿದ್ದಾರೆ. ಆ ಎಲ್ರೂವೆ. ಮೀನಾ ಕಮ್ಲಿ ಮೇಡಮ್ ನನ್ ಕಮೆಂಟ್ ರೀಡ್ ಮಾಡಿ. ಭರತ್ ಕುಮಾರ್ ಅವರೇ ಹಾಯ್. ನಿಖಿಲ್ ಹಾಸನ್, ನಿಮ್ಮ ಹಾಸನ್, ಹಾಸನ್ ಹಾಯ್ ಹಾಯ್ ಬ್ರೋ. ಶ್ರವಣ್ ಮುಳ್ಗೊಳದಿಂದ. ಅಯ್ಯೋ ಅಯ್ಯೋ, ನಮ್ಮಿಬ್ರಿಗೆ ಸ್ಕ್ರೀನ್ ಅಲ್ಲಿ ಜಾಗ ಇಲ್ಲ, ನೀವು ಕಮೆಂಟ್ ಮಾಡಿ ಕಾಯ್ತೀವಿ. ಹಾಯ್ ಮೀನಾ. ತುಂಬಾ ಜನ ಮೀನಾ ಅಂತ ಕಮೆಂಟ್ ಮಾಡ್ತಿದ್ದೀರಾ. ಆ ఆ, తెలుగు ఆడియన్స్ ಅಂದ್ರೆ తెలుగులో ఎవరెవరు చూస్తున్నారు, ఎవరికెవరు కమెంట్ చేస్తున్నారు, థ్యాంక్ యూ సో మచ్. మీరు కూడా ఈ సీరియల్ చూడండి. ఎలాగే మీరు తెలుగులో నాకు సపోర్ట్ చేస్తున్నారో ప్లీజ్ అలాగే ఈ కన్నడ సీరియల్ ని కూడా మీరు సపోర్ట్ చేయండి. మీ సపోర్ట్ ఎప్పుడు నాకు ఉంటది, నాకు తెలుసు. మీనా అని కమెంట్ చేస్తున్నారు. నెక్స్ట్ మీరు వచ్చి అక్కడ మీనా ఇక్కడ మహాలక్ష్మి అని కమెంట్ చేయాలి. నేను దానికోసం వెయిట్ చేస్తున్నా. అండ్ మీ సపోర్ట్ కూడా నాకు చాలా ఇంపార్టెంట్, ఎందుకంటే మీ లవ్, మీ సపోర్ట్ ఏంటి అనేది కూడా నాకు చాలా తెలుసు. సో ప్లీజ్ తెలుగు ఆడియన్స్ అందరికీ కూడా మహాలక్ష్మి మదువే సీరియల్ టీం నుంచి ರಿಕ್ವೆಸ್ಟ್ చేస్తున్నాము. ಹಂಗೆ ಲಕ್ಷ್ಮಿ ಅವ್ರೆ, ನನ್ ಹರಿ ಬಗ್ಗೆನೂ ಸ್ವಲ್ಪ ಹೇಳಿ ತೆಲುಗುಲಿ, ನನಗೆ ಆಕ್ಚುಲಿ ತೆಲುಗು ಬರಲ್ಲ. ಓಕೆ,
యాక్చువల్లీ తెలుగులో శ్రీహరి కళ్యాణ్ అని ఆల్రెడీ సీరియల్ వస్తుంది, మీకు అందరికీ తెలుసు. ఆల్రెడీ జెమినీలో వస్తుంది. అక్కడ శ్రీహరి కళ్యాణ్ అని వస్తుంది. ఆ హరి గారి క్యారెక్టర్ కూడా చాలా బాగుంది. ఐ హోప్ మీకు లాంగ్వేజ్ తెలియకుండా కూడా మీకు అర్థం అవుతుంది ఈ సీరియల్. ఇది అది మీరు తెలుగులో ఏ సీరియల్ చూస్తున్నారో ఆల్మోస్ట్ అలానే ఉంది ఈ సీరియల్ కూడా. మీకు కూడా ఐ హోప్ నచ్చుతుంది అని, దయచేసి సపోర్ట్ చేయండి. థ్యాంక్ యూ సో మచ్. ಸೊ ಜೈ ಆರ್ ಸಿ ಬಿ, ನೆನ್ನೆ ಮ್ಯಾಚ್ ಜೈ ಮುಗೀತು. RCB. ನೆನ್ನೆ ಸೊ ನಮ್ ಹೇಗೆ ಪ್ರೀವಿಯಸ್ ಆರ್ ಸಿ ಬಿ ವಿನ್ ಆದ್ರೂ ಹಾಗೆ ಇವತ್ತಿಂದ ಮ್ಯಾಚ್ ಮುಗ್ದಿದೆ. ಇವತ್ತಿಂದ ನಮ್ ಸೀರಿಯಲ್ ನೋಡಿ ಆಯ್ತಾ ಸ್ಟಾರ್ಟ್ ಕುತ್ಕೊಂಡು ಆಗ್ತಿದೆ. ಎಲ್ರುವೆ. ಇನ್ನೇನ್ ಮ್ಯಾಚ್ ಎಲ್ಲ ಮುಗೀತಲ್ಲ, ಆರಾಮಾಗಿ ನೋಡ್ಬೋದು. ಹೌದು, ಯುವರ್ ಫ್ಯಾನ್ ಮೀನಾ ಗಾರು. ಥ್ಯಾಂಕ್ ಯು. ಹಾಯ್ ಹಾಯ್. ಎಲ್ರು ಹಾಯ್ ಅಂತ ಕಮೆಂಟ್ ಮಾಡ್ತಿದ್ದೀರಾ ಆಲ್ವೇಸ್ ಅಕ್ಕ. ಸೊ ನಿಮ್ಗೆ ಏನಾದ್ರು ಕ್ವೆಶ್ಚನ್ಸ್ ಇದ್ರೆ ಕೇಳಿ. ಐ ನೋ ಇನ್ನ ಸೀರಿಯಲ್ ಟೆಲಿಕಾಸ್ಟ್ ಆಗಿಲ್ಲ, ಹೌದು. ಸೊ ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ಕ್ವೆಶ್ಚನ್ಸ್ ಇದ್ರೆ ನೀವು ಕೇಳ್ಬೋದು. ನೀವು ಮಹಾಲಕ್ಷ್ಮಿ ಕ್ಯಾರೆಕ್ಟರ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಹರಿಯೋರ್ ಕ್ಯಾರೆಕ್ಟರ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಪ್ರೋಮೋಸ್ ಅಂಡ್ ನೋಡಿರ್ತಾರಲ್ಲ, ಅದ್ರ ರಿಲೇಟೆಡ್ ಏನಾದ್ರು ಕ್ವಶನ್ ಕೇಳ್ಬೋದು ನೀವು. ಲೈಕ್ ಹೌದು, ಪ್ರೋಮೋಸ್ ನೋಡಿರೋದ್ರಿಂದ ನೀವು ಹರಿಯೋರ್ ಕ್ಯಾರೆಕ್ಟರ್ ನಿಮ್ಗೆ ಏನ್ ಅನ್ನಿಸ್ತು, ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಎಲ್ಲಾನು ಕಮೆಂಟ್ ಮಾಡ್ಬೋದು. ಬಟ್ ಆಲ್ಮೋಸ್ಟ್ ಎಲ್ರು ಹಾಯ್ ಅಂತಾನೆ ಕಮೆಂಟ್ ಹಾಯ್ ಮಾಡ್ತಿದ್ದೀರಾ. ಅಂತಾನೆ ಮಾಡ್ತಿದ್ದಾರೆ. ಹಾಯ್ ಹಾಯ್. ಒನ್ಸ್ ಐ ಮೀಟ್ ಯು ಸೆಲ್ಫಿ. ಪಕ್ಕಾ ಸಿಕ್ದಾಗ ಸೆಲ್ಫಿ ಕೊಡುವ. ಫೀಲಿಂಗ್ ಸೂಪರ್. ಆರಾಮಕ್ಕ. ಮಹಾಲಕ್ಷ್ಮಿ ಸೀರಿಯಲ್ ಮುಂದಿನ ನಾವು ಸಲ ತುಂಬಾ ಕಪ್ ಚೆನ್ನಾಗಿದ್ದೀವಿ. ಮುಂದಿನ ಸಲ ಸೂಪರ್ ಕಪ್ ನಮ್ದೇ ಕ್ಯಾರೆಕ್ಟರ್. ಅಂತೆ. ಈ ಸಲನೂ ಬಂತು, ಮುಂದಿನ ಸಲನೂ ಬರುತ್ತೆ, ವರ್ಷ ಬರ್ತಾನೆ ಇರುತ್ತೆ ಬಿಡಿ. ಇವಾಗ ನಾವು ಮಹಾಲಕ್ಷ್ಮಿ ಸೀರಿಯಲ್ ಬಗ್ಗೆ ಮಾತಾಡಕ್ ಬಂದಿದ್ದೀವಿ. ಮಾತಾಡುವ. RCB ಹಾ, RCB. ಸೀರಿಯಲ್ ಸ್ಟೋರಿ ಏನು ಮೇಡಮ್? ಸೀರಿಯಲ್ ಸ್ಟೋರಿ ನಾನು ಇವಾಗ್ಲೇ ನಿಮ್ಗೆ ಹೇಳ್ಬಿಟ್ರೆ ನೀವು 6:30 ಬಂದ್ ಸೀರಿಯಲ್ ನೋಡ್ತೀರಾ? ಖಂಡಿತವಾಗ್ಲೂ ನೋಡಲ್ಲ. ಸೊ ನೀವು 6:30 ರೆಡಿ. ಇವಾಗ ನೀವ್ ಎಲ್ಲಿದ್ದೀರೋ ನನಗೆ ಗೊತ್ತಿಲ್ಲ, ಹೋಗಿ 6:30 ಟಿವಿ ಹಾಕೊಂಡು ಆಲ್ಮೋಸ್ಟ್ ಕುತ್ಕೊಳ್ಳಿ ಇನ್ನೊಂದ್ ಅವರ್ ಆಗೋಯ್ತು ಅಷ್ಟೇ. 5:20 ಆಯ್ತು. ಹಾ. హాయ్ మహాలక్ష్మి గారు. అరవింద్ గారు హాయ్. చూడండి సార్ 6:30కి సీరియల్ ని మేనేజ్ బోత్ సీరియల్స్ అట్ ద బోత్ మీನಾ ಮಹಾಲಕ್ಷ್ಮಿ. ತುಂಬಾ ಖುಷಿ ಇದೆ, ಅಂದ್ರೆ ಎರಡು ಒಳ್ಳೆ ಕ್ಯಾರೆಕ್ಟರ್ ಆಗಿರೋದ್ರಿಂದ ತುಂಬಾ ಖುಷಿ ಇದೆ. ಅದಕ್ಕೆ ನಾನು ಹೇಳ್ತಿರೋದು, ನಿಮ್ಗೆಲ್ಲ ಹೇಗ್ ಮೀನಾ ಕ್ಯಾರೆಕ್ಟರ್ ಇಷ್ಟ ಆಗಿದೆಯೋ ಹಾಗೆ ಮಹಾಲಕ್ಷ್ಮಿ ಕ್ಯಾರೆಕ್ಟರ್ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಸೊ ನೀವೇ ನೋಡಿ ಗೊತ್ತಾಗತ್ತೆ. ಸೀರಿಯಲ್ ಸ್ಟೋರಿ ಹೊಟ್ಟೆ ಟೆಲ್ ಮೇಲೆ ಸೀರಿಯಲ್ ಅದೇ. ಇನ್ನೊಂದ್ ಅವರ್ ನೀವೇ ನೋಡ್ಬಿಡಿ, ಟೆಲಿಕಾಸ್ಟ್ ಆಗುತ್ತೆ ಇನ್ನೊಂದ್ ಅವರ್ ಅಷ್ಟೇ. 6:30 ಬರುತ್ತಲ್ಲ. ಹೌದು ಸರ್. ನೀವು ಹೊಟ್ಟೆಗೆ ಫೇರ್ ಅಂಡ್ ಲವ್ಲಿ ತಿಂತೀರಾ? ನಾನು ಬೇರೆ ಲೈವ್ ಅಲ್ಲಿ ನಿಮ್ಗೆ ಇದ್ರ ಬಗ್ಗೆ ಆನ್ಸರ್ ಮಾಡ್ತೀನಿ. ಆನ್ಸರ್. ಆ, ಬನ್ನಿ ಹಾಸನ್ಗೆ. ಹರಿಯವರೇ ಹಾಸನ ಕರೀತಿದ್ದಾರೆ, ಕರ್ಕೊಂಡು ಹೋಗ್ತೀರಾ? ಖಂಡಿತವಾಗ್ಲು ಒಂದ್ಸಲ ಇಡೀ ಟೀಮ್ ನ ಕರ್ಕೊಬರ್ತೀನಿ, ನಾನೇ ಕರ್ಕೊಬರ್ತೀನಿ ಮಹಾಲಕ್ಷ್ಮಿ ಟೀಮ್. ಹೌದು, ಹಾಸನದ ಜನತೆ ನಿಮ್ ಪ್ರೀತಿ ತೋರಿಸಿ ನಮಗೆ. ಹೌದು. ಅಂಡ್ ನಾನ್ ಕೂಡ ಮೈಸೂರು ಹುಡುಗಿ, ಸೊ ಅಲ್ಲೇ ಪಕ್ಕ ಇರೋದು ನಾವು ಕೂಡ. ಒಂದೇ ಬೆಲ್ಟ್. ಹಾಸನ್, ಮೈಸೂರು, ಮಂಡ್ಯ ಎಲ್ಲ ಒಂದೇ ಬೆಲ್ಟ್. ಹೌದು. ಈ ರೋಲ್ ಎಕ್ಸಲೆಂಟ್ ಟ್ರೆಡಿಷನಲ್ ಹೌಸ್ ವೈಫ್. ಥ್ಯಾಂಕ್ ಯು. ಶ್ರಾವಣ್ ಬೆಳಗೊಳಗೆ. ಓಕೆ ಸರಿ ಶ್ರವಣ್ ಮಾಡಿ. ಬೆಳಗುಳ. ಓಕೆ, ಬರೋಣ ಆಯ್ತು. ಹಾಸನಕ್ಕೆ ಬಂದ್ಮೇಲೆ ಎಲ್ಲಾ ಕಡೆ ಕರ್ಕೊಬರ್ತೀನಿ ಇಡೀ మహాలక్ష్మి. తెలుగులో ఒకసారి మాట్లాడండి. తెలుగులో ఆల్రెడీ మాట్లాడాను నేను, మీరు మిస్ అయిపోయారు అనుకుంటా. దయచేసి మా సీరియల్ చూడండి, మహాలక్ష్మి మదువే. ಹೇಗಿದೆ? ಯು ಆರ್ ವೆರಿ ಪ್ರಿಟಿ ಹಾರರ್ ಸ್ಟೋರಿ. ಗಂಟಲು ಮಾಡಿ ಅಕ್ಕ ಬಾಲು ಕೃಷ್ಣ ಮೀನಾ ಮಹಾಲಕ್ಷ್ಮಿ. ಸೊ ಎಲ್ರು ಹಾಯ್ ಅಂತ ಆಲ್ಮೋಸ್ಟ್ ಕಮೆಂಟ್ ಮಾಡ್ತಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಕೇಳ್ತಿದ್ದೀರಾ. ನಾವ್ ಅವಾಗಿಂದ ಹೇಳ್ತಾ ಇದೀವಿ ಚೆನ್ನಾಗಿದ್ದೀವಿ ಅಂತ. ಎಲ್ರಿಗೂ ಹಾಯ್. ಇಬ್ರು ಚೆನ್ನಾಗಿ, ನೀವು ಚೆನ್ನಾಗಿದೆ. ಅವರಿಗೆ ಸೀರಿಯಲ್ ಬರುತ್ತೆ 6:30ಗೆ, ನೋಡಿ 6:30 ನೀವು ಹೇಗಿದೆ. ಸೀರಿಯಲ್ ನೋಡಿದ್ಮೇಲೆ ನಾವ್ ಇನ್ನ ತುಂಬಾ ಚೆನ್ನಾಗಿರ್ತೀವಿ ಆಕ್ಚುಲಿ. ಚೆನ್ನಾಗಿರ್ತೀವಿ. ಸೊ ನಿರಂಜನ್ ಸರ್ ಮೆಸೇಜ್ ಮಾಡಿದ್ರು ನಿಮ್ಗೆ, ನೀವು ಏನು ಹೇಳಿಲ್ಲ. ಓಕೆ, ನಿರಂಜನ್ ಅವ್ರು ಮೆಸೇಜ್ ಮಾಡಿದ್ರಂತೆ, ನನ್ ಫ್ರೆಂಡ್ ಅವರು ಹರಿಯವರೇ. ಹಾ. ಸೊ ಹಾಯ್ ನಿರಂಜನ್ ಸರ್, ನೀವು ಕೂಡ ನಮ್ ಸೀರಿಯಲ್ ನೋಡಿ. ಬರೀ ನಿಮ್ ಖಂಡಿತ. ಸೀರಿಯಲ್ ಮಾತ್ರ ಮಾಡೋದಲ್ಲ, ನಮ್ ಸೀರಿಯಲ್ ನ ಕೂಡ ನಮ್ದು ನೋಡಿ ನೋಡಿ ಒಂದ್ ಸ್ವಲ್ಪ. ಸಪೋರ್ಟ್ ಮಾಡಿ. ಬೇರೆ ಸೀರಿಯಲ್ಸ್ ನೋಡಿ ಸರ್ ಸ್ವಲ್ಪ. ಹೌದು ಸರ್. ಸ್ಟಿಕರ್ ಟು ಟ್ರಾವೆಲ್ ಫ್ರಮ್ ಹೈದರಾಬಾದ್.
ಇಲ್ಲಿ ಶ್ರೀಹರಿ ಫ್ಯಾಮಿಲಿ ಅಕ್ಸೆಪ್ಟ್ಸ್ ಮಾಲಕ್ಷ್ಮಿ ಕಮಿಷನ್. ಅದೇ ಸೀರಿಯಲ್ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲೇ ಹೇಳಿದ್ರೆ ನೋಡಲ್ಲ ನೀವು. ಹೌದು. ಇನ್ನೊಂದು ಗೊತ್ತಾಗ ಸ್ವಲ್ಪ ದಿನದಲ್ಲಿ ಅಕ್ಸೆಪ್ಟ್ ಮಾಡ್ತಾರೆ ಇಲ್ವಾ ಅಂತ ನೋಡ್ತಾ ಇದ್ದೆ. ಹೌದು, ಹೊಸಪೇಟೆಗೆ ಬನ್ನಿ, ಮೈಸೂರಿಗೆ ಬನ್ನಿ, ಎಲ್ಲಾ ಕಡೆ ನಾವು ಬರ್ತೀವಿ. ನೀವು ನಮ್ ಸೀರಿಯಲ್ ನ ನೋಡಿ ನಾವು 100% ಬರ್ತೀವಿ ನಿಮ್ ಎಲ್ಲಾ ಕಡೆಗೂ. ಆಲ್ ಓವರ್ ನಿಮ್ಮನ್ನ ಕರ್ನಾಟಕ ಮಾತಾಡ ಒಂದ್ ಟ್ರಿಪ್ ಹಾಕ್ಬಿಡೋಣ ಬಿಡಿ ಅಲ್ವಾ. ಹೌದು, ಎಲ್ಲಾ ಜೊತೆ ಹೋಗಿ ಕೂತ್ಕೊಂಡು ಸೀರಿಯಲ್ ನೋಡೋಣ. ನೋಡೋಣ. ಸೊ ಎಲ್ಲಾ ಕಡೆಗೂ ನಾವು ಬರ್ತೀವಿ. ಚಿಕ್ಕಮಂಗ್ಳೂರು, ಮೈಸೂರು. ತುಂಬಾ ಖುಷಿ ಆಗ್ತಿದೆ, ಎಲ್ಲಾ ಕಡೆಯವರು ನಮಗ್ ಮೆಸೇಜ್ ಮಾಡ್ತಿದ್ದೀರಾ ಮೆಸೇಜ್ ಇಲ್ಲಿ ಲೈವ್ ಮಾಡ್ತೀನಿ. ಅಲ್ಲಿ ಬಂದು ಅಂತ. ಸೊ ಐ ಹೋಪ್ ಎಲ್ಲಾ ಕಡೆನೂ ನಮ್ಮ ಸೀರಿಯಲ್ ಹಿಟ್ ಆಗತ್ತೆ, ನೋಡ್ತೀರಾ, ಸಪೋರ್ಟ್ ನೋಡ್ತೀರಾ. ಮಾಡ್ತೀರಾ. ಅಮೂಲ್ಯ ಗೌಡ ಫಾಲೋವರ್ ಅವ್ರು ಹೇಳ್ತಿದಾರೆ, ನಂಗೆ ಗೊತ್ತು ಶ್ರೀಹರಿ ಅವ್ರ